Madi is purity, mailge is impurity. You go further down andre, when we understand the way how our soul is based, we have to see all these religious injunctions are followed because of what we call it as purity in our self, purity in our heart, purity in our body, purity in our mind. So we have to understand body, mind, soul. So when we understand all these three, we have to keep body, mind and soul in that purity. So when you look at the the whiteboard, you understand the first point is 24 hours are there at our disposal. 24 ಗಂಟೆ ಕಾಲನೂ ನಮಗೆ ಅವಕಾಶ ಇದೆ. ಏನು ಅವಕಾಶ ಇದೆ? ಮೆಂಟಲ್ ಪ್ಯೂರಿಟಿ, ಫಿಸಿಕಲ್ ಪ್ಯೂರಿಟಿ, then we follow injunctions. When we are mentally pure, ನಮ್ಮಲ್ಲಿ ಮಡಿ ಮೈಲ್ಗೆ ಆಚಾರ ವಿಚಾರ ಸಂಸ್ಕಾರ, all these things come in all this point number 1. 24 hours at your disposal to understand mental purity, physical purity, mental thinking, mental clarity by thinking, and then we go on doing that. So the second day, what we do is we are going to nurture and culture. We are going to nurture the mental culture, we are going to nurture the physical culture, and then we are going to understand the culture of where our being is. ನಮ್ಮ ಇರುವಿಕೆ, ನಮ್ಮ ಆತ್ಮದ ಸಂಸ್ಕಾರ, ಕಲ್ಚರ್ ಅಂದರೆ ಸಂಸ್ಕಾರ. We understand all this 24 hours in our disposal, how physically we have to be pure, mentally we have to be pure, and how once you become pure, then during Navaratri we follow all these injunctions. ಅದಕ್ಕೆ ನಾವೇನು ಮಾಡ್ತೀವಿ? ಒಳ್ಳೆ ಬಟ್ಟೆ ಬರೆನ ಹಾಕ್ಕೊಂಡು ಬರ್ತೀವಿ. ನಾವು ಸ್ನಾನ ಮಾಡಬೇಕು. ಬೆಳಗ್ಗೆ ಒಂದು ಸಲ ಸ್ನಾನ ಮಾಡಿದ್ರೆ ಆಗಲ್ಲ, ಎರಡನೇ ಸಲನೂ ಮಾಡೋಕ್ಕಾದವರು ಮಾಡಿದ್ರೆ ಒಳ್ಳೆಯದು. ವಿ ಹ್ಯಾವ್ ಟು ಹ್ಯಾವ್ ಮೆಂಟಲ್ ಆ್ಯಂಡ್ ಫಿಸಿಕಲ್ ಪ್ಯೂರಿಟಿ. ಎಷ್ಟೋ ಸಲ ಬೆಂಗಳೂರು ನಾವು ಇಲ್ಲಿದ್ದೀವಿ, ನೀವೆಲ್ಲೋ ಇರ್ತೀರ, ಇಸ್ ನಾಟ್ ದ ಪ್ರಾಬ್ಲಮ್, ಬಟ್ ಅಟ್ಲೀಸ್ಟ್ ವಿ ಶುಡ್ ಡೂ some kind of a ಆಚಮನ. ಗಂಡಸರು ಎಸ್ಪೆಷಲಿ ಆಚಮನ ಮಾಡಬೇಕು. ವಾಟ್ ವಿಲ್ ಲೇಡೀಸ್ ಡೂ? ಓಕೆ, ಜೆಂಟ್ಸ್ ವಿಲ್ ಡೂ ಆಚಮನ. ವಾಟ್ ವಿಲ್ ದ ಲೇಡೀಸ್ ಡೂ? ಲೇಡೀಸ್ ಹೊರಡಕ್ಕೆ ಮುಂಚೆ ಸ್ನಾನ ಮಾಡೋಕ್ಕಾಗಲಿಲ್ಲ ಅಂದರೂ ತೊಂದರೆ ಇಲ್ಲ, ಸ್ನಾನ ಮಾಡಿದ್ರೆ ತುಂಬ ಪರಿಶುದ್ಧ. ಸ್ನಾನ ಮಾಡೋಕ್ಕೆ ಆಗಲಿಲ್ಲ ಅಂದರೂ ಕೂಡ ಕೈಕಾಲು ತೊಳೆದು, ಮುಖ ತೊಳೆದು, ಮಡೆ ಮಾಡ್ತೀರ, ಅದು ತೊಳ್ಕೊಂಡು ಹಣೆಗೆ ಶ್ರೀಗಂಧನೋ ಕುಂಕುಮನೋ ಇಟ್ಕೋಬೇಕು. ಇಲ್ಲಿ ಸುಮಾರು ಜನ ಹೆಣ್ಮಕ್ಳು ಬಂದಿಲ್ಲ, ನಿಮ್ಮ ಶ್ರೀಮತಿಗಳು ಬಂದಿಲ್ಲ, ನೋ ಪ್ರಾಬ್ಲಮ್. ಮನೆಯಲ್ಲಿ ಅವರಿದ್ದರೆ ಕೈಕಾಲು ತೊಳ್ಕೊಂಡು ದೇವರ ದೀಪ ಹಚ್ಚಿಸಿ, ದೇವರಿಗೆ ಊದ್ಕಡ್ಡಿ ಹಚ್ಚಿಸಿ, ಏನಾದ್ರು ಒಂದು ಅರ್ಧ ಗಂಟೆ ದೇವ್ರ ಮನೆ ಅಥವಾ ದೇವರ ಕೋಣೆ ಮುಂದೆ ಒಂದು ಗೂಡು ಥರ ಇದ್ದರೂ ತೊಂದರೆ ಇಲ್ಲ. ಮನೆ ಅದಕ್ಕೆ ಕೋಣೆನೇ ಇರಬೇಕು ಅಂತ ಏನಿಲ್ಲ. ಯು ಶುಡ್ ಹ್ಯಾವ್ ಇನ್ ಫ್ರಂಟ್ ಆಫ್ ಗಾಡ್ಸ್ ಎನರ್ಜಿ, ಗಾಡ್ಸ್ ಪೀಠ, ದೇವರ ಪೀಠದ ಮುಂದೆ ಅಲ್ಲೊಂದು ಆಸನ ಇಟ್ಕೊಂಡು ಅಲ್ಲಿ ಕುಳಿತು, ನಿಂತ್ಕೊಂಡು ಮಾಡಿದ್ರೆ ಅಲ್ಲ, ಕುಳಿತುಕೋಬೇಕಲ್ಲಿ. ದೇ ಹ್ಯಾವ್ ಟು ಸಿಟ್ ಇನ್ ಅ ವೆರಿ ಐಡಿಯಲಿಸ್ಟಿಕ್ ಪ್ಲೇಸ್ ವೇರ್ ಯು ಶುಡ್ ಫಿಕ್ಸ್ ಯುವರ್ ಬೇಸ್ ಆನ್ ಅ ಸೀಟ್ ಆರ್ ಆನ್ ಅ ಕುಷನ್, ಆರ್ ಇಫ್ ನಾಟ್ ಆನ್ ದ ಗ್ರೌಂಡ್, ಜಸ್ಟ್
ಸಿಟ್ ವಿತ್ ಅ ಬೇಸ್, ಒಂದು ದಿಂಬಿನ ಮೇಲೆ ಅಥವಾ ಒಂದು ಆಸನದ ಮೇಲೆ ಅಥವಾ ಒಂದು ಜಮಖಾನದ ಮೇಲೆ ಅಥವಾ ಒಂದು ಚಾಪೆ ಅದರ ಮೇಲೆ ಕುಳಿತುಕೊಂಡು ಒಂದು ನಿಮಿಷ ಓಂ ಸರ್ವಮಂಗಳ ಮಾಂಗಲ್ಯೆ ಅಂತ ಹೇಳೋದು, ಆಮೇಲೆ ಗುರು ಮಂತ್ರ ಗೊತ್ತಿದ್ದರೆ ಗುರು ಮಂತ್ರ ಹೇಳ್ಕೊಡೋದು, ಅಥವಾ ನಿಮ್ಮದೇ ಆದಂಥ ಆರಾಧನೆ ದೇವರು, ಆ ದೇವರುಗಳನ್ನ ಏನು ನಿಮ್ಮ ಮನಸ್ಸಿಗೆ ತೋಚುತ್ತೋ ಅದನ್ನು ಮಾಡ್ಕೋಬೇಕು. ಒಂದೊಂದು ಮಾಲ, ಅಟ್ಲೀಸ್ಟ್ ಒಂದು 108 ಮಲೆ ಅಂದರೆ 108 ಮಾಲಾಗಳನ್ನು ಮಾಡ್ಕೋಬೇಕು. ನೀವೆಲ್ಲ ಏನು ಮಾಡ್ಕೋಬೇಕು ಅಂದಾಗ, ನೀವು ಹೆಂಗಿದ್ರೆ ಇಲ್ಲಿ ಬರ್ತಾ ಇದ್ದೀರಾ, ಮನೆಯಲ್ಲಿರೋರು ಏನು ಮಾಡ್ಕೋಬೇಕು ಅಂದಾಗ ಓಂ ಹ್ರೀಂ ನಮಃ ಶಿವಾಯ, ಓಂ ಧೂಂ ದುರ್ಗಾಯ ನಮಃ, ಈ ರೀತಿ ಮಂತ್ರಗಳನ್ನು ಸ್ವರ ಗಟ್ಟಿಯಾಗಿ ನಾಭಿಯಿಂದ ಸ್ವರಾನ ತೆಗಿಬೇಕು. ಅಂದರೆ ಉಸಿರನ್ನ ನಾಭಿಯಿಂದ ಗಂಟ್ಲಿಗೆ ತೆಗೆದು ಆ ಗಂಟ್ಲಲ್ಲಿ ಬರೋತಕ್ಕಂಥ ನಾಭಿಯಿಂದ ಆ ಉಸಿರು ಶ್ವಾಸವನ್ನು ಈ ತ್ರಿಕುಟಿ ಮಧ್ಯ ನಿಲ್ಲಿಸ್ಕೊಂಡು ಅದನ್ನು ಅಂತ ಅದನ್ನು ರೆವರ್ಬರೇಷನ್ ಓಂ, ನೀವು ಗಂಡಸರು ಮಾಡ್ಬೋದು, ನವರಾತ್ರಿ ಆದಮೇಲೆ ಮಾಡ್ಬೋದು. ವಾಟ್ ಎವರ್ ಮಂತ್ರ ಯು ಫೀಲ್ ಕಂಫರ್ಟಬಲ್, your whole body should vibrate to the point of trembling. ಅದು ಹೆಂಗಾಗಬೇಕು ಅಂದರೆ ಮೈಯೆಲ್ಲ ನಡುಗಬೇಕು. your swara should go and settle inside the brain, because in between the eyebrows you take the breath, allow the breath to settle down inside your brain. Om Hrim Om Hrim. Hrim ಅನ್ನೋದು it is the base of Mahasaraswati and Mahalakshmi, the primordial energy. I am coming to that next. So first you start your sadhana after this Navaratri. So ನಿಮಗೆಲ್ಲ you know the ಮೂಲ ಮಂತ್ರ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ. Allow this to reverberate. ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಚೆ. Allow that Chamundaya Viche, allow that breath, once you make it flow from the bottom of your heart, then it goes up to your throat chakra, Anahata chakra. And from the Anahata chakra, you allow that throat, through that chakra, through the Sushumna Nadi for your breath to pass to the Agnya chakra. And from the Agnya chakra, you take that reverberating inside your brain.
Om Aim Reem Kleem. You want pure oxygen to go to your Sahasrara. For that, the oxygenated air from your lungs, it only goes on with an oxygenated blood and the air, right through the Sahasrara, and this automatically, the breath of oxygenated blood goes around the cerebrum to the cerebellum, and from the cerebellum goes on to the cerebrum and to the right hand side, to the cerebellum on the right hand side of the brain. This helps you to activate your energy from a normal level to a divine level. That is why we say Om Aim Hreem Gleem Chamundaya Viche. This is how you make the energy through your breath to reverberate all round the brain. Then you will find a sudden heaviness in your cerebellum and your cerebrum. The right hand side and the left hand side, you find the energy passing through. The left hand side of the brain, as you know, is for normal activity, and the right hand side of the brain is confined to the creative activity in yourself. So if you want to become creative, you have to Aim Hreem Kleem Chamundaya Viche. That is why you have 24 hours. Point number 1, 24 hours at your disposal. Don't waste your breath. Every breath is precious and every breath is oxygenated. If you want a creative brain, it has to be pumped in with oxygenated blood, and oxygenated blood works more on the right hand side of the brain. Then you become creative. You are brimming with ideas, you are brimming with plans which are very beneficial to you and your family. It is very beneficial to you and your neighbors, to you and to your relatives, to you and your near and dear ones. For more satsangs from Sri Sri Nimishananda Guruji, subscribe to this channel. Click the bell button below to get notifications. Like and share the video and spread the divine message.